ನಮಸ್ತು ಮಹಾರಾಜ್, ನಮಸ್ತು ಮಹಾರಾಜ್, ನಮಸ್ತು ಮಹಾರಾಜ್. ಮಹಾರಾಜ, ಪಾಪ ಪುಣ್ಯದ ಅಂತರ ಏನು? ಈಗ ಪ್ರಶ್ನೆ ಇದೆ, ಪಾಪ ಪುಣ್ಯದ ಅಂತರ ಏನು? ಪಾಪ ಮತ್ತು ಪುಣ್ಯ ಇವೆರಡು ಮೂಲ ಭೇದಗಳು, ಮೂಲ ಭೇದಗಳು. ಇದಕ್ಕೆ ಪಾಪ ಪುಣ್ಯ ಅಂತ ಹೇಳ್ತಾರೆ. ಇದು ಪಾಪ ಅಂತಂದ್ರೆ ನಾವು 5 ಪಾಪಗಳನ್ನು ಮಾಡ್ತೀವಿ. 5 ಪಾಪ ಏನು ಮಾಡ್ತೀವಲ್ಲ ಅದು ಪಾಪಮಯವಾಗೇ ಇರ್ತದೆ. ಪಾಪ ಅಂದರೆ ದುಃಖ, ಪುಣ್ಯ ಅಂದರೆ ಸುಖ. ಪಾಪ ಅಂದರೆ ಅಶುಭ, ಪುಣ್ಯ ಅಂದರೆ ಶುಭ. ಶುಭ ಯೋಗ, ಶುಭೋಪಯೋಗ ಇದೆಲ್ಲ ಹರಿಯಂತರ ಪೂಜೆ ಮಾಡೋದು ಪುಣ್ಯ ಬಂದಾಗ್ತದೆ. ಆಮೇಲೆ ಯಾರು ದೇವರೆಲ್ಲ ಅವ್ರನ್ನ ಪೂಜಿಸುವುದು ಅದು ಪಾಪ ಅಂತ ಹೇಳ್ತಾರೆ. ಪಾಪ ಮತ್ತು ಪುಣ್ಯದ ಅಂತರ ಏನಂದ್ರೆ, ಪಾಪ ಅಂದ್ರೆ ಅಪವಿತ್ರ, ಪುಣ್ಯ ಅಂದ್ರೆ ಪವಿತ್ರ. ಎರಡೂ ಅಂತರ ಏನಂತಂದ್ರೆ ಎರಡು ಜೀವಕನ ಬಂದ್ಬರ್ತದೆ. ಜೀವಹಿ ಕರ್ಮಾಶ್ರ ಬಂದ್ಬರ್ತದೆ, ಕರ್ಮ ಬಂದ್ಬರ್ತದೆ. ಅದಕ್ಕೆ ಪುದ್ಗಲ ಜೀವಲ್ಲ, ಜೀವ ಪುದ್ಗಲಲ್ಲ. ಅದಕ್ಕೆ ಅಶುದ್ಧ ಆತ್ಮ ಎರಡೂ ಕರ್ಮಗಳನ್ನು ಬಂದ್ ಮಾಡ್ತಾರೆ. ಅದಕ್ಕೆ ನಾವು ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು, ಸ್ತವನ ಮಾಡಬೇಕು. ಇದೆಲ್ಲ ನಮಗೆ ಆಹಾರ ದಾನ ಮಾಡೋದು, ಇದೆಲ್ಲ ಪುಣ್ಯ ಗಳಿಸೋದು. ಮತ್ತು ಪುಣ್ಯದಾಗ ಪಾಪದಾಗ ಭಾಳ ಅಂತರ ಐತಿ, ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಪಾಪ ಯಾವಾಗಲೂ ಕೂಡ ನಿಮಗೆಲ್ಲರಿಗೆ ದುಃಖನ ಕೊಡ್ತದೆ, ಪುಣ್ಯ ಯಾವಾಗಲೂ ಕೂಡ ಸುಖನ ಕೊಡೋದು. ಹೀಗಾಗಿ ಜೀವಕ್ಕೆ ಎರಡೂ ಕೂಡ ಕರ್ಮ ಬಂದಾಗ್ತಾವೆ, ಕರ್ಮಾಶ್ರವ ಬಂದಾಗ್ತಾವೆ. ಪಾಪಾಶ್ರವ, ಪುಣ್ಯಾಶ್ರವ. ಜೀವ ಅನಾದಿ ಕಾಲದಿಂದ ಎರಡೂ ಕರ್ಮಗಳನ್ನು ಬಂದ್ ಮಾಡ್ಕೊಂತ. ಅದಕ್ಕೆ ಅಂತಿಮ ಸಮಯದೊಳಗೆ ಪುಣ್ಯನೂ ಬೇಡ, ಪಾಪನೂ ಬೇಡ, ಇವೆರಡೂ ನಾಶ ಮಾಡಿಕೊಂಡು ಜೀವ ಮೋಕ್ಷಕ್ಕೆ ಹೋಗ್ತದೆ. ಮೋಕ್ಷಕ್ಕೆ ಎಲ್ಲಿವರೆಗೆ ಹೋಗೋದಿಲ್ಲ, ಅಲ್ಲಿವರೆಗೂ ಜೀವ ನಿತ್ಯ ಪೂಜೆ ಮಾಡ್ತದೆ. ಅವಾಗ ನಿತ್ಯ ಪೂಜೆ ಮಾಡಿಕೊಂಡು 6 ಕ್ರಿಯೆಗಳನ್ನು ಮಾಡ್ತಾ ಇರ್ತಾರೆ. ನೀವು ಸಂಸಾರದಲ್ಲಿ ಇರಬೇಕಾದ್ರೆ ಪುಣ್ಯ ಬೇಕಾ? ಪುಣ್ಯ ಇಲ್ಲ ಅಂತಂದ್ರೆ ಬದುಕೋಕ್ಕಾಗೋದಿಲ್ಲ. ಅದು ಪಾಪನು, ಪಾಪ ಯಾವಾಗ ಕಟ್ಕೊಳ್ತೀರಿ ಅದು ನಿಮಗೆ ಬಂದಾಗ್ತಾ ಇರ್ತದೆ. ಯಾವಾಗ ನೀವು ಪಾಪ ಕರ್ಮ ಮಾಡಿರ್ತೀರಿ, ಪ್ರಾಯಶ್ಚಿತ್ತ ವಿಧಿವಿಧಾನ ಅದ. ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ ಅದು ನೀನು ಪಾಪ ಕರ್ಮದ ಹೃದಯ ನಾಶ ಆಗ್ತೈತಿ. ಅದಕ್ಕೆ ಪಾಪದ ಗಂಟೂ ಬೇಡ, ಪುಣ್ಯದ ಗಂಟೂ ಬೇಡ. ಯಾವಾಗಂತಾರಾದ್ರೆ ನಾವು ಮೋಕ್ಷಕ್ಕೆ ಹೋಗೋದಿಲ್ಲ. ಅದಕ್ಕಾಗಿ ಸಂಸಾರಿ ಜೀವಗಳಿಗೆ ಪಾಪಾಶ್ರವ, ಪುಣ್ಯಾಶ್ರವ ಎರಡೂ ಕಾರಣದವು, ಬಂಧಕ್ಕೆ ಕಾರಣದವು ಅಂತ ತಿಳ್ಕೊಳ್ತೀವಿ. ನಮಸ್ತೆ ಮಹಾರಾಜ್, ನಮಸ್ತೆ ಮಹಾರಾಜ್.